ಸರ್ಕಾರಕ್ಕೆ 1000 ಚಿಲ್ಲರೆ ದಿವಸ ಆಗಿದೆಯಂತೆ. ಅದಾಗಲೇ 10ನೇ ಗ್ಯಾರಂಟಿ ಕರ್ನಾಟಕದಲ್ಲಿ ಜನರಿಗೆ ಸಿಗ್ತಾ ಇದೆಯಂತೆ. ಅರೇರೇರೆ 5 ಗ್ಯಾರಂಟಿಗೆ ಕೊಟ್ಟ ಪ್ರಚಾರವನ್ನು ಇನ್ನು 5 ಗ್ಯಾರಂಟಿ ಕೊಟ್ಟರು ಕೂಡ ಯಾಕೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಒಂದೊಂದು ಕೆಲಸಗಳನ್ನು, ಒಂದೊಂದು ಪ್ರಕ್ರಿಯೆಗಳನ್ನು ಒಂದೊಂದು ಗ್ಯಾರಂಟಿ ಲಿಸ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ. ಇನ್ನೊಂದು ಹೊಸ ಗ್ಯಾರಂಟಿ ಬರ್ತಾ ಇದೆಯಂತೆ ಕರ್ನಾಟಕದಲ್ಲಿ, ಆರೋಗ್ಯದ ಗ್ಯಾರಂಟಿ. 10ನೇ ಗ್ಯಾರಂಟಿ ಅಂದಾಗೂ ಕೂಡ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯನವ್ರ ಹತ್ರ ಕೂಡ ಕೇಳಿದ್ರೆ ಉತ್ತರ ಸಿಗಬಹುದೇನೋ. ಹೌದು, 10ನೇ ಗ್ಯಾರಂಟಿಗೆ ನೀವು ಕೂಡ ಅರ್ಹರ ಫಲಾನುಭವಿ ಆಗ್ಬೋದಾ, ಏನಂತೀರಾ? ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ಅದಕ್ಕೆ ಗ್ಯಾರಂಟಿ ಸರ್ಕಾರ ಅಂತಾನೆ ಒಂದು ನಿಕ್ ನೇಮ್ ಬಿದ್ದು ಹೋಯ್ತು. ಅಂದರೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಕೊಂಡೇ 135 ಸೀಟ್ಗಳನ್ನು ತಗೊಳ್ಳೋದು ಈಸಿ ಆಗಿರಲಿಲ್ಲ. ಹಾಗಾಗಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋದು ಕೂಡ ದೊಡ್ಡ ಚಾಲೆಂಜ್ ಆಗಿದ್ರೂ ಕೂಡ ಒಂದಿಷ್ಟು ಟೈಮ್ ತಗೊಂಡು ಒಂದಿಷ್ಟು ತಿದ್ದುಪಡಿ ಮಾಡಿ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತು. ಆವಾಗ ಹೇಳಿದ್ದು ಎಷ್ಟು? ಪಂಚ ಗ್ಯಾರಂಟಿ. 1 2 3 4 5 ಗ್ಯಾರಂಟಿನ ಕೊಡ್ತೀವಿ, ನಮಗೆ ವೋಟ್ ಹಾಕಿ. ಗ್ಯಾರಂಟಿಯನ್ನು ಕೊಡೋದ್ರ ಜೊತೆಗೆ ಕರ್ನಾಟಕವನ್ನು ಉದ್ದುದ್ದಕ್ಕೆ ಉದ್ಧಾರ ಕೂಡ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರ. ಈಗ ಸರ್ಕಾರಕ್ಕೆ 1000 ಚಿಲ್ಲರೆ ದಿವಸ ಆಗಿದೆಯಂತೆ. ಅದಾಗಲೇ 10ನೇ ಗ್ಯಾರಂಟಿ ಕರ್ನಾಟಕದಲ್ಲಿ ಜನರಿಗೆ ಸಿಗ್ತಾ ಇದೆಯಂತೆ. ಇದನ್ನು ಕಾಂಗ್ರೆಸ್ನ ಯಾವುದೋ ಚಿಲ್ಟು ವಕ್ತಾರರೋ ಕಾರ್ಯಕರ್ತರೋ ಹೇಳಿದಿದ್ರೆ ನಾನು ನಂಬ್ತಾ ಇರಲಿಲ್ಲ. ಬದಲಾಗಿ ಇದನ್ನು ಹೇಳಿದ್ದು CM ಆಕಾಂಕ್ಷಿಯನ್ನು ಹೊಂದಿರುವಂತಹ DCM ಆಗಿರುವಂತಹ DK ಶಿವಕುಮಾರ್ ಅವರು. ಆದರೆ ನನಗೆ ಅವರು 10ನೇ ಗ್ಯಾರಂಟಿ ಅಂತ ಕೇಳಿದ್ದು ಹೆಂಗಾಯಿತು ಅಂದರೆ, ಸಿದ್ದರಾಮಯ್ಯನವರು ಇಲೆಕ್ಷನ್ ಟೈಮಲ್ಲಿ ಪ್ರಚಾರದ ವೇಳೆಯಲ್ಲಿ 10 kg ಅಕ್ಕಿ ಬೇಕೋ ಬೇಡವೋ ಅಂತ ಕೇಳಿದ್ರಲ್ಲ, ಅದೇ ಥರದಲ್ಲಿ ಇವರು 10ನೇ ಗ್ಯಾರಂಟಿ ಅಂತ ಒಂದು ಶಾಕಿಂಗನ್ನು ಕೊಟ್ಬಿಟ್ರು. ನಿಮಗೆ ಗೊತ್ತಿದೆ ಪಂಚ ಗ್ಯಾರಂಟಿಗಳು ಯಾವುದು ಅಂತ. 200 ಯೂನಿಟ್ಟು ಕರೆಂಟ್ ಫ್ರೀ ಅಂತೆ, ಲೇಡೀಸಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಕೆಂಪು ಬಸ್ಸಲ್ಲಿ ಪ್ರಯಾಣ ಫ್ರೀ ಅಂತೆ, ಅದೇನೋ ಯುವ ನಿಧಿ ಅಂತೆ, ಹಾಗೆ ಮನೆ ಯಜಮಾನಿಗೆ 2,000 ಪ್ರತಿ ತಿಂಗಳ ಬರೋದಂತೆ. ಹೀಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರ. ಈಗ 10 ಗ್ಯಾರಂಟಿಯನ್ನು ಕೊಟ್ಟಿದ್ದಾರಂತೆ. ಅರೇರೇರೆ 5 ಗ್ಯಾರಂಟಿಗೆ ಕೊಟ್ಟ ಪ್ರಚಾರವನ್ನು ಇನ್ನು 5 ಗ್ಯಾರಂಟಿ ಕೊಟ್ಟರು ಕೂಡ ಯಾಕೆ ಕೊಡಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಅವರು ಹೇಳೋಕ್ಕೆ ಹೋಗ್ತಾ ಇರೋ ಗ್ಯಾರಂಟಿ ಹೇಗಿದೆ ಅಂದರೆ, ಸಿಂಪಲ್ ಆಗಿ ನಾನಿವತ್ತು ಚಿತ್ರಾನ್ನವನ್ನು ಮಾಡಿದೆ ಅಂತ ಹೇಳಬೇಕು. ಅವರು ಹೇಳೋ ಪರಿ ಹೇಗಿದೆ ಅಂದರೆ, ಫಸ್ಟ್ ನಾನು ಏನು ಮಾಡಿದೆ ಗೊತ್ತಾ, ಅಕ್ಕಿನ ನಾನೇ ತೊಳ್ಕೊಂಡೆ, ಆಮೇಲೆ ಅದನ್ನು ಕುಕ್ಕರ್ಲಿಟ್ಟು ವಿಸಿಲು ಹಾಕ್ಸ್ಕೊಂಡೆ, ಈ ಕಡೆ ಅದಕ್ಕೆ ಮಸಾಲೆ ಮಾಡ್ಕೋಬೇಕಲ್ಲ ಒಗ್ಗರಣೆ, ಅದನ್ನು ನಾನೇ ಮಾಡಿಕೊಂಡೆ, ಶೇಂಗಾ ಬೀಜ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ಹುರ್ಕೊಂಡು, ನಂಬ್ತಿರೋ ಬಿಡ್ತಿರೋ ಎರಡೂ ಕೈಯಲ್ಲಿ ನಿಂಬೆಹಣ್ಣನ್ನು ಹಿಚಿಕಿ ಚಿತ್ರಾನ್ನ ಮಾಡಿದೆ ರೀ. ಇದನ್ನು ಸಿಂಪಲಾಗಿ ಚಿತ್ರಾನ್ನ ಮಾಡಿದೆ ಅನ್ನೋಕ್ಕೆ ಇಷ್ಟು ಉದ್ದಕ್ಕೆ ಹೇಳೋ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಯಾಕೆ ಅಂತಲೂ ಹೇಳ್ತೀವಿ ಕೇಳಿ. ಈಗ ನಾವು 5 ಗ್ಯಾರಂಟಿ ಕೊಟ್ಟಿದ್ವಲ್ಲ ರೀ, 6ನೇ ಗ್ಯಾರಂಟಿಯಾಗಿ ನಾವು ಭೂಮಿ ಗ್ಯಾರಂಟಿ ಕೊಟ್ವಿ, 7ನೇದಾಗಿ ನೀರಿನ ಗ್ಯಾರಂಟಿ ಕೊಟ್ವಿ, 8ನೇದಾಗಿ ಈ ಖಾತಾ ಮಾಡಿಸ್ಕೊಡೋ ಗ್ಯಾರಂಟಿ ಕೊಟ್ವಿ, 9ನೇದಾಗಿ ಇನ್ನೊಂದು, ಒಟ್ಟಿನಲ್ಲಿ ಭೂಮಿಗೆ ಸಂಬಂಧಪಟ್ಟ ಅದೇ ಚಿತ್ರಾನ್ನದ ಉದಾಹರಣೆ ಕೊಟ್ಟನಲ್ಲ, ಅದೇ ಥರದಲ್ಲಿ ಎಲ್ಲವೂ ಕೂಡ ಆ ಭೂಮಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಒಂದು ಕಂದಾಯ ಅಂತ ಸರ್ಕಾರಕ್ಕೆ ಹೋಗುತ್ತೆ. ಆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಅದಕ್ಕೊಂದು ನೀರು ಕೊಟ್ಟಿದ್ದೀವಿ, ಅದಕ್ಕೆ ಈ ಖಾತಾ ಮಾಡಿಕೊಟ್ಟಿದ್ದೀವಿ ಅಂತ ಒಂದೊಂದು ಕೆಲಸಗಳನ್ನು, ಒಂದೊಂದು ಪ್ರಕ್ರಿಯೆಗಳನ್ನು ಒಂದೊಂದು ಗ್ಯಾರಂಟಿ ಲಿಸ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ. ಇದನ್ನು ನೋಡಿ 10 ಗ್ಯಾರಂಟಿ ಅಲ್ಲ, ನೀವು ಗೃಹಲಕ್ಷ್ಮಿ ಅಥವಾ ಈ ಶಕ್ತಿ ಯೋಜನೆ ಅಥವಾ ಈ ಮತ್ತೊಂದೇನೋ ಇದೆಯಲ್ಲ ಅದನ್ನು ಸೇರಿಸಿ ಒಂದು 25 ಗ್ಯಾರಂಟಿಯನ್ನೇ ಮಾಡ್ಬೋದಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಸೊ ಇಲ್ಲಿ BJP ಅವ್ರು ನೋಡಿದ್ರೆ ಇದು ಗ್ಯಾರಂಟಿ ಗುಣ ಅಂತ ಕರೀತಾರೆ, ಆದರೆ ಈ ನಮ್ಮ ಕಾಂಗ್ರೆಸ್ ಅವರು ಗ್ಯಾರಂಟಿಯ ಚಿನ್ನ ಅಂತ ಹೇಳ್ತಿದ್ದಾರೆ. ಈ ಮಧ್ಯ ಇನ್ನೊಂದು ಹೊಸ ಗ್ಯಾರಂಟಿ ಬರ್ತಾ ಇದೆಯಂತೆ ಕರ್ನಾಟಕದಲ್ಲಿ, ಆರೋಗ್ಯದ ಗ್ಯಾರಂಟಿ. ಇದು ಅದಕ್ಕಿಂತ ಮುಂಚೆ ಬರಬೇಕಿತ್ತೇನೋ, ಆದರೆ ತಡವಾಗಿ ಆದರೂ ಕೂಡ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಇದು ಘೋಷಣೆಗೆ ಮಾತ್ರ ಸೀಮಿತ ಆಗುತ್ತಾ, ಇದೊಂದು ಪ್ರಶ್ನೆ ಬಂದೇ ಬರುತ್ತೆ. ಯಾಕಾಗಿ ಅಂದರೆ, ಆ ಆರೋಗ್ಯದ ಗ್ಯಾರಂಟಿ ಘೋಷಣೆಯಾಗಿದ್ದು ಎಲ್ಲಿ? ನಮ್ಮ ಕಾರವಾರದಲ್ಲಿ. ಅದು ಯಾವ ಸಂದರ್ಭದಲ್ಲಿ? ಅಲ್ಲೊಂದು ಆಸ್ಪತ್ರೆಯ ಉದ್ಘಾಟನೆಯಲ್ಲಿ DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯನವರು ಒಂದೇ ಹೆಲಿಕಾಪ್ಟ್ರಲ್ಲಿ ಬಂದ್ರಂತೆ, ಇಳಿದ್ರಂತೆ, ಅಲ್ಲಿ ರಿಬ್ಬನ್ನೆಲ್ಲ ಕಟ್ ಮಾಡಿದ್ರಂತೆ. ಹಾಗೆ ಮಾತಾಡುವಾಗ ಆರೋಗ್ಯ ಗ್ಯಾರಂಟಿ 10ನೇ ಗ್ಯಾರಂಟಿ ಆಗಿ ಕೊಟ್ರಂತೆ. ಸೊ ಸರ್, ಅದು ಸಿಚುವೇಶ್ನಲ್ ಸ್ಪೀಚ್ ಅಷ್ಟೇ, ಸೀರಿಯಸ್ ಆಗಿ ತಗೋಬೇಕಾ ಬೇಡವಾ ಅನ್ನೋ ಪ್ರಶ್ನೆ ನಿಮಗೆ ಬಂದಲ್ಲಿ ಅದು ನಮ್ಮ DK ಶಿವಕುಮಾರ್ ಅವ್ರ ಹತ್ರನೇ ಕೇಳಬೇಕಾಗುತ್ತೆ. ಅಥವಾ
10ನೇ ಗ್ಯಾರಂಟಿ ಅಂದಾಗೂ ಕೂಡ ಸೈಲೆಂಟ್ ಆಗಿದ್ದ ಸಿದ್ದರಾಮಯ್ಯನವ್ರ ಹತ್ರ ಕೂಡ ಕೇಳಿದ್ರೆ ಉತ್ತರ ಸಿಗಬಹುದೇನೋ. ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಮಾತಾಡಿದರು. ಕರ್ನಾಟಕದಲ್ಲಿರುವ ಒಂದು ಆರೋಗ್ಯ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಅಂತ ಹೇಳಿದ್ರು. ಆದರೆ ಅದನ್ನೆಲ್ಲ ನೋಡಿದಾಗ ಅರವಿಂದ್ ಕೇಜ್ರಿವಾಲ್ ಅವರು ಯಾಕೋ ಒಂದ್ಸಲ ತಲೆಗೆ ಬಂದು ಹೋದರು. ಯಾಕೆಂದರೆ ಅವರು ದೆಹಲಿಯಲ್ಲಿ ಮೊಹಲ್ಲಾ ಕ್ಲಿನಿಕ್ ಅಂತ ತೆಗೆದ್ರು. ಬಡವರಿಗಾಗಿ ನಮ್ಮ ಸರ್ಕಾರ ಇಲ್ಲಿ ಆರೋಗ್ಯಕ್ಕೆ ದುಡ್ಡೇ ಕೊಡೋದು ಬೇಡ ಅಂತ ಅದರ ಬಗ್ಗೆ ಪೂರ್ತಿಯಾಗಿ ಪ್ರಮೋಷನ್ ಮಾಡಿದ್ರು, ಪ್ರಚಾರವನ್ನು ತಗೊಂಡ್ರು. ಆದರೆ ಮೊಹಲ್ಲಾ ಕ್ಲಿನಿಕ್ ಅನ್ನೋದು ಒಳಗಡೆ ಏನೂ ಇಲ್ಲದಂಥ ಖಾಲಿ ಡಬ್ಬ ಅಂತ ಗೊತ್ತಾಗೋಕ್ಕೆ ಜನರಿಗೆ ಕೆಲವು ಟೈಮ್ ಬೇಕಾಯಿತು. ಹಾಗಾಗಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಅವರ ಪಕ್ಷವನ್ನು ಡೆಲ್ಲಿ ಜನ ಎಲ್ಲಿ ಇಡಬೇಕೋ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸಿಕ್ಕಾಪಟ್ಟೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ 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 ಒಂದೊಂದು ಗ್ಯಾರಂಟಿಗೂ ಒಂದೊಂದು ಸಣ್ಣ ಸಣ್ಣ ಪ್ರಕ್ರಿಯೆಗೂ ಗ್ಯಾರಂಟಿಯ ಹೆಸರುಗಳನ್ನು ಕೊಟ್ಟು 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 ಜನರನ್ನೇನಾದ್ರು ಯಾಮಾರಿಸ್ಕೊಂಡು ಮುಂದಿನ ಬಾರಿಯೂ ಕೂಡ ಅಧಿಕಾರಕ್ಕೆ ಬರೋ ಯೋಚನೆಯಲ್ಲಿ ಕಾಂಗ್ರೆಸ್ ಇದ್ದರೆ ಈ ಬಗ್ಗೆ ಜನ ಆಲೋಚನೆ ಮಾಡಿದ್ರೆ ಕಷ್ಟ ಆಗ್ಬೋದು. ಅಲ್ಲ, ಜನ ಆಲೋಚನೆ ಮಾಡ್ತಾರೋ ಬಿಡ್ತಾರೋ, ಅವರ ಪಕ್ಷದಲ್ಲೀಗ ಅಧಿಕಾರ ಇದೆ ಅವರಿಗೆ, ಅಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆನೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯವ್ರ ಬಣ ಅಂತೆ, ಅವ್ರದ್ದೊಂದು ಫಾರಿನ್ ಟೂರ್ ಅಂತೆ, ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಂತೆ ಖರ್ಗೆನ ಭೇಟಿ ಆಗ್ತಾರಂತೆ. ಈಗಾಗಲೇ ಎಲ್ಲ ನಿರ್ಧಾರ ಆಗ್ಬಿಟ್ಟಿದೆ, ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ, ಡಿಸೈಡ್ ಆಗ್ಬಿಟ್ಟಿದ್ದೀವಿ, ಕನ್ಕ್ಲೂಷನ್ನು ಅಂತ ಖರ್ಗೆ ಅವರು ಹೇಳ್ಬಿಟ್ಟಿದ್ದಾರಂತೆ. ಇನ್ನೊಂದು ಕಡೆ ನಮ್ಮ ಪರಮ್ ಅವರಂತೆ ಅವರು ಕುಮಾರಣ್ಣನ ಭೇಟಿ ಆಗ್ತಾರಂತೆ. ಅಯ್ಯೋಯ್ಯೋಯ್ಯೋ, ನೋಡಬೇಕು ನಾಯಕತ್ವದ ವಿಚಾರಕ್ಕೆ ಸಿಕ್ಕಾಪಟ್ಟೆ ಗೊಂದಲ ಇದೆ. ಈ ಗ್ಯಾಪಲ್ಲಿ 10ನೇ ಗ್ಯಾರಂಟಿ ಅಂತ ಹೇಳಿದಾರಲ್ಲ, ಸೊ ಇದನ್ನೆಲ್ಲ ನಮ್ಮ ಕರ್ನಾಟಕದ ಜನ ನಂಬಿಕೊಂಡು ಪಾಲಿಸ್ಕೊಂಡು ಎಲ್ಲರೂ ಕೂಡ ಆ ಗ್ಯಾರಂಟಿಗಾಗಿ ಆಶೀರ್ವಾದವನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಅವರು ಒಟ್ಟಾಗಿ ನಿಂತು ಒಂದೇ ವೇದಿಕೆಯಲ್ಲಿ ಏನಾದರೂ ಕೇಳಿಕೊಂಡ್ರೆ ಏನೋ ಸ್ವಲ್ಪ ವರ್ಕೌಟ್ ಆಗ್ಬೋದೇನೋ. ನಿಮ್ಗೇನನ್ಸುತ್ತೆ? ಹೌದು, 10ನೇ ಗ್ಯಾರಂಟಿಗೆ ನೀವು ಕೂಡ ಅರ್ಹರ ಫಲಾನುಭವಿ ಆಗ್ಬೋದಾ? ಏನಂತೀರಾ? ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.